ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ. ಮೆಟ್ರೋ ಶಾಕ್ ಬೆನ್ನಲ್ಲೇ ಈಗ ಮತ್ತಷ್ಟು ಬೆಲೆಗಳು ಏರಿಕೆಯಾಗ್ತಿದೆ. ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಿದೆ. ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಇದು. ಮೆಟ್ರೋ ಶಾಕ್ ಬೆನ್ನಲ್ಲೇ ಈಗ ದಿನಸಿ ವಸ್ತುಗಳು ದುಬಾರಿ ಆಗ್ತಿವೆ. ಮೆಟ್ರೋ ಹೆಚ್ಚಳವಾಯಿತು, ಇನ್ನು ದಿನಸಿ ವಸ್ತುಗಳು ದುಬಾರಿಯಾಗುತ್ತಂತೆ. ದರ ಏರಿಕೆ ಮಿಡಲ್ ಕ್ಲಾಸ್ ಜನರಿಗೆ ಸಂಕಷ್ಟವೋ ಸಂಕಷ್ಟ. ದಿಢೀರ್ ಏರಿಕೆ ಆಯಿತು ದಿನಸಿ ವಸ್ತುಗಳ ಬೆಲೆ. ನಿತ್ಯ ಬಳಸುವಂತಹ ಅಕ್ಕಿ, ಮೆಣಸು, ಬೇಳೆ, ಕಾಳು ಎಲ್ಲವೂ ದುಬಾರಿ ಆಗ್ತಿದೆ. ತೊಗರಿ ಬೇಳೆ, ಉದ್ದಿನ ಬೇಳೆ, ಶೇಂಗಾ, ಧನಿಯಾ, ದಿನಬಳಕೆ ವಸ್ತುಗಳಿವು. ಬಾಸುಮತಿ ಅಕ್ಕಿ, ಒಣಮೆಣಸು ಎಲ್ಲವೂ ದುಬಾರಿ ಆಗ್ತಿದೆ. ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬಿಸಿ ಜೋರಾಗೆ ತಟ್ಟುತ್ತಿದೆ. ಒಂದು ಕಡೆ ಈಗ ಮೆಟ್ರೋ ದರ ಹೆಚ್ಚಳವಾಗಿರುವಂಥದ್ದು, ಮತ್ತೊಂದು ಕಡೆ ಜನ ಬಳಸುವಂತಹ ದಿನಸಿ ವಸ್ತುಗಳಿರಿ ಇವು ಕೂಡ ಜಾಸ್ತಿ ಆದ್ರೆ ಬಡಬಗ್ಗರು, ಮಿಡಲ್ ಕ್ಲಾಸ್ನವರಿಗೆ ಅದು ಎಷ್ಟು ಸಂಕಷ್ಟ ಬರುತ್ತೆ. ದಿಢೀರ್ ಏರಿಕೆ ಆಗ್ತಿದೆ ಈಗ ದಿನಸಿ ವಸ್ತುಗಳ ಬೆಲೆ ಇರ್ಬೋದು, ನಿತ್ಯ ಬಳಸುವಂತಹ ಅಕ್ಕಿಗಳಿರ್ಬೋದು, ಬೇಳೆಕಾಳುಗಳಿರ್ಬೋದು, ಮೆಣಸು ಎಲ್ಲ ಕಾಳುಗಳು ಕೂಡ ದುಬಾರಿ ಆಗ್ತಿದೆ. ತೊಗರಿ ಬೇಳೆ, ಉದ್ದಿನ ಬೇಳೆ, ಶೇಂಗಾ, ಧನಿಯಾ ನಿತ್ಯ ಬಳಸುವಂತಹ ಸಾಮಗ್ರಿಗಳು ದುಬಾರಿ ಆಗ್ತಿವೆ. ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀವಿ ಯಾವ ಯಾವ ವಸ್ತುಗಳ ದರ ಎಷ್ಟಿತ್ತು, ಈಗ ಎಷ್ಟು ಹೆಚ್ಚಳವಾಗ್ತಿದೆ ಅಂತ. ಸೋನಾ ಮಸೂರಿ ಅಕ್ಕಿ 70 ರೂಪಾಯಿ ಇತ್ತು, 77 ಆಗುತ್ತೆ. ಬಾಸುಮತಿ ಅಕ್ಕಿ ಅದು ಕೂಡ ದುಬಾರಿ ಆಗ್ತಿರುವಂಥದ್ದು. ಇನ್ನು ಎಲ್ಲಾ ಪದಾರ್ಥಗಳ ಬೆಲೆಯನ್ನ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀವಿ. ಒಣ ಮೆಣಸು ಕೆಜಿಗೆ 200 ರೂಪಾಯಿ ಇತ್ತು, ಈಗ 500 ರೂಪಾಯಿ ಆಗುತ್ತೆ. ಶೇಂಗಾ ಬೀಜ 140 ಇತ್ತು, 200 ಆಗುತ್ತೆ. ಧನಿಯಾ ಕೆಜಿಗೆ 160 ಇತ್ತು, 220 ಆಗುತ್ತೆ. ತೊಗರಿ ಬೇಳೆ 110 ಇತ್ತು, ಈಗ 135 ರೂಪಾಯಿಗೆ ಏರುತ್ತೆ. ಉದ್ದಿನ ಬೇಳೆ ಕೂಡ 100ರಿಂದ 120ಕ್ಕೆ ಏರಿಕೆಯಾಗತ್ತೆ. ಯಾವ ವಸ್ತುಗಳು? ಇವೆಲ್ಲ ದಿನಬಳಕೆಯ ವಸ್ತುಗಳು. ಸೋನಾ ಮಸೂರಿ ಅಕ್ಕಿ ಇರ್ಬೋದು, ಬಾಸುಮತಿ ಅಕ್ಕಿ ಇರ್ಬೋದು, ಒಣಮೆಣಸು, ಶೇಂಗಾ, ಧನಿಯಾ, ತೊಗರಿ ಬೇಳೆ, ಉದ್ದಿನ ಬೇಳೆ ಎಲ್ಲವನ್ನು ನಿತ್ಯ ದಿನಬಳಕೆಗೆ ಆಹಾರದಲ್ಲಿ ಉಪಯೋಗಿಸುವಂತಹ ಪದಾರ್ಥಗಳೇನು, ನಿತ್ಯ ಜೀವನಕ್ಕೆ ಬೇಕಾದಂಥ ಪದಾರ್ಥಗಳು ಬೆಲೆ ಈಗ ಹೆಚ್ಚಾಗ್ತಿದೆ. ಮೆಟ್ರೋ ಒಂದು ಕಡೆ ಹೆಚ್ಚಾಯಿತು ಅಂತ ಮೊದಲೇ ಜನ ಆಕ್ರೋಶದಲ್ಲಿದ್ದಾರೆ. ಜೊತೆಗೆ ಈಗ ದಿನಬಳಕೆ ಆಗುವಂತಹ ತಿನ್ನುವ ಪದಾರ್ಥಗಳು, ದಿನಸಿ ಪದಾರ್ಥಗಳು ಕೂಡ ಹೆಚ್ಚಾಗ್ತಿದೆ. ಇದು ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಿದೆ. ಒಂದು ಕಡೆ ಜನ ಬೆಲೆ ಏರಿಕೆಯ ಬಿಸಿಯ ಮಧ್ಯೆ ಒದ್ದಾಡ್ತಿದ್ದಾರೆ. ಇದರ ಮಧ್ಯೆ ಮತ್ತೆ ಇದು ಬೆಲೆ ಏರಿಕೆಯಾದರೆ, ದುಬಾರಿ ಆದರೆ ಖಂಡಿತವಾಗ್ಲೂ ಬಡಬಗ್ಗರು, ಮಿಡಲ್ ಕ್ಲಾಸ್ ಜನರಿಗೆ ತುಂಬಾನೇ ಸಂಕಷ್ಟವಾಗ್ತಿದೆ. ಲೆಕ್ಕಾಚಾರದ ಮೇಲೆ ಮಿಡಲ್ ಕ್ಲಾಸ್ ಮಂದಿಯ ಜೀವನವಿರುತ್ತೆ. ಅಂಥದ್ರಲ್ಲಿ ಈಗ 70 ರೂಪಾಯಿಗೆ ಸಿಗೋ ಅಕ್ಕಿ 77 ಆಗುತ್ತೆ. ಬಾಸುಮತಿ ಅಕ್ಕಿ ಇನ್ನು 90 ರೂಪಾಯಿಗೆ ಸಿಗ್ತಿತ್ತು, ಇನ್ನು 130 ರೂಪಾಯಿ ಆಗುತ್ತೆ. ಮತ್ತು ಒಣಮೆಣಸು ಕೆಜಿಗೆ 200 ರೂಪಾಯಿಗೆ ಸಿಗ್ತಿತ್ತು, ಇನ್ನು ಮೇಲೆ ಬರೋಬ್ಬರಿ 500 ರೂಪಾಯಿ ಆಗುತ್ತೆ ಒಣಮೆಣಸು. ಶೇಂಗಾ ಬೀಜ 140ಕ್ಕೆ ಸಿಗ್ತಿತ್ತು, ಈಗ 200 ರೂಪಾಯಿ ಆಗುತ್ತೆ. ಧನಿಯಾ ಕೆಜಿಗೆ 160 ರೂಪಾಯಿ ಇತ್ತು, ಇನ್ನು ಮುಂದೆ 220 ರೂಪಾಯಿ ಆಗುತ್ತೆ. ತೊಗರಿ ಬೇಳೆ 110 ಇತ್ತು, 135 ರೂಪಾಯಿ ಆಗುತ್ತೆ. ಉದ್ದಿನ ಬೇಳೆ 100ರಿಂದ 120 ರೂಪಾಯಿಗೆ ಏರುತ್ತೆ. ಬಳಸುವಂತಹ ದಿನ ಬಳಕೆಯ ದಿನಸಿ ವಸ್ತುಗಳು ಈ ರೀತಿಯಾಗಿ ದುಬಾರಿ ಆದರೆ ಮಿಡಲ್ ಕ್ಲಾಸ್ನವರಿಗೆ, ಬಡವರಿಗೆ, ಸಾಕಷ್ಟು ಜನರಿಗೆ ಇದರಿಂದ ಖಂಡಿತವಾಗಿಯೂ ತೊಂದರೆಯಾಗತ್ತೆ. ಹಾಗಾಗಿ ಜನರು ಆಕ್ರೋಶವನ್ನು ಕೂಡ ಹೊರಗೆ ಹಾಕ್ತಿದ್ದಾರೆ. ನಿನ್ನೆ ಮೊನ್ನೆ ತಾನೇ ನಾವು ಮೆಟ್ರೋ ದರ ಹೆಚ್ಚಾಗಿದೆ ಅಂತ ಹೇಳ್ತಾನೆ ಇದ್ವಿ. ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾತನಾಡಿದ್ರು. ಇದರ ಜೊತೆಗೆ ಈಗ ದಿನ ಊಟ ಮಾಡುವಂತಹ, ಅಡಿಗೆಗೆ ಬೇಕಾಗುವಂತಹ ಎಲ್ಲ ಅಗತ್ಯವಿರುವಂತಹ ಪದಾರ್ಥಗಳ ಬೆಲೆ ಹೆಚ್ಚಾಗ್ತಿರುವಂಥದ್ದು. ಅಕ್ಕಿ, ಬೇಳೆ, ಮೆಣಸು, ತೊಗರಿ ಬೇಳೆ, ಉದ್ದಿನ ಬೇಳೆ, ಕಾಳುಗಳು ಎಲ್ಲ ಕೂಡ ದರ ಹೆಚ್ಚಾಗ್ತಿದೆ. ಆಕ್ರೋಶಕ್ಕೆ ಕಾರಣವೂ ಆಗಿದೆ.